ತಮ್ಮ ನಾಯಕತ್ವದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ತುಂಬ ಅತ್ಯುನ್ನತ ಮಟ್ಟದಲ್ಲಿ ಹೋಗ್ತಾ ಇದೆ ಸರ್. ಮಹಿಳೆಯರಿಗೆ ಅವಕಾಶಗಳು ಇಲ್ಲ ಅಂತ ಹೇಳಿ 100 ವರ್ಷ ಗತಿಸಿದರೂ ಕೂಡ ನಾವು ಎಲ್ಲ ಇಲಾಖೆಯ ಎಲ್ಲ ಮಹಿಳೆಯರು ಡಿ ಗ್ರೂಪ್ ಇಂದ ಎ ಗ್ರೂಪ್ ತನಕ, ಚಾಮರಾಜದಿಂದ ಬೀದರ್ ತನಕ ಸಂಘಟಿತರಾಗಿ ಇವತ್ತು ನಮ್ಮ ಸಂಘಟನೆ ಎಲ್ಲ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಡಿಸೆಂಬರ್ 4ನೇ ತಾರೀಕು ತಾವು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಋತುಚಕ್ರ ರಜೆಯನ್ನು ಕೊಟ್ಟಿರೋದಕ್ಕಾಗಿ ಇಡೀ ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೇನೆ. ಅದನ್ನು ನಾವು ತಾವು ಹೇಳಿದ ಪ್ರಕಾರ ಪ್ರತಿ ಜಿಲ್ಲೆಗೆ ಭೇಟಿ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ನೌಕರರಿಗೆ ಅದನ್ನು ಮುಟ್ಟಿಸಿದ್ದೇವೆ ಸರ್. ಸಂಘಟನೆಯ ಕಾರ್ಯಕ್ರಮಕ್ಕೆ ಬಂದು ಈ ಮಹಿಳಾ ನೌಕರರು ಅಂತಂದರೆ ಶಕ್ತಿ, ಈ ಮಹಿಳಾ ನೌಕರರಿಗೆ ಶಕ್ತಿಯನ್ನು ತುಂಬೋ ಕೆಲಸವನ್ನು ನಾವು ಮಾಡ್ತೇವೆ ಅಂಥೇಳಿ ತಾವು ಅವತ್ತು ಹೇಳಿದ್ರಿ ಸರ್. ಪದಾಧಿಕಾರಿಗಳು 4500 ಜನ ನಾವು ಪದಾಧಿಕಾರಿಗಳು ಇದ್ದೇವೆ. ಪ್ರತಿ ಕ್ಷೇತ್ರದಲ್ಲಿ ಇವತ್ತು ನಮಗೆ ಕಾಣಿಸ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗಿದೆ. ಎಲ್ಲ ಮಹಿಳೆಯರು ಶಕ್ತಿಯಿಂದ ಮುಂದುವರಿಬೇಕು ಅಂತೇಳಿ ನಾವು ಅನ್ಕೊಂಡಿದ್ದೇವೆ. ನಮ್ಮ ಕೆಲವೊಂದು ಬೇಡಿಕೆಗಳು ಕೂಡ ತಮಗೆ ಹೇಳಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಸರ್. 50% ಸದಸ್ಯರು ಆಗಬೇಕು ಅಂಥೇಳಿ ಈಗ 70,000 ಜನ ನಮಗೆ ಸದಸ್ಯರಾಗಿದ್ದಾರೆ ಸರ್. 2.5 ಲಕ್ಷ ಮಹಿಳಾ ನೌಕರರು ಇದ್ದೀವಿ. ನಿಗಮ ಮಂಡಳಿಗಳಿಗೆ ಸೇರಿಸಿದ್ರೆ 8 ಲಕ್ಷ ಮಹಿಳಾ ನೌಕರರು ನಾವು ಆಗ್ತೇವೆ. ಆದರೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್ ಮೆಂಬರ್ಶಿಪ್ ಮಾಡಿಸೋದಕ್ಕೆ. ದಯವಿಟ್ಟು ಮಾನ್ಯತೆ ಒಂದು ಕಂಡೀಷನ್ ಮಾನ್ಯತೆ ಷರತ್ತುಗಳಿಗೆ ಒಳಪಟ್ಟು ಮಾನ್ಯತೆ ಕೊಟ್ಟರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಸರ್. ಎರಡನೇದು ಕಬ್ಬನ್ ಪಾರ್ಕ್ನಲ್ಲಿ ತಾವು ಹೇಳಿದ ಹಾಗೆ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ನಮಗೆ ಜಾಗವನ್ನು ಕೊಟ್ಟಿದ್ದಾರೆ ಸರ್ 10x10. ಅದನ್ನು ಇವತ್ತು ನಾವು ಆಫೀಸ್ ಆಗಿ ಮಾಡ್ಕೊಂಡಿದ್ದೇವೆ. ಉದ್ಘಾಟನೆಯನ್ನು ಶಾಲಿನಿ ಮೇಡಮ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅದಕ್ಕೆ ಲೀಸ್ ಆಧಾರದಲ್ಲಿ ನಮಗೆ ಒದಗಿಸಿಕೊಡ್ಬೇಕು ಅಂಥೇಳಿ ನಾವು ಕೇಳ್ಕೊಳ್ತೇವೆ ಸರ್. ಹಾಗೆ ಈ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಮಹಿಳಾ ನೌಕರರ ಭವನ ಇಲ್ಲ ಸರ್. ಈ ರಾಜ್ಯದಲ್ಲಿ ಏನಾದರೂ ಮಹಿಳಾ ನೌಕರರ ಭವನ ಮಾಡಿದರೆ ತಮ್ಮ ನೇತೃತ್ವದಲ್ಲಿ ಇದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಯೋಜನೆ ಸರ್. ಯಾವುದೇ ರಾಜ್ಯದಿಂದ ದೇಶದಿಂದ ಒಬ್ಬಂಟಿ ಮಹಿಳೆ ಬಂದರೂ ಕೂಡ ಅವರು ಇಲ್ಲಿ ಇರೋದಕ್ಕೆ ಅವಕಾಶ ಆಗುತ್ತೆ. ಮುಂದಿನ ತಮ್ಮ ಇದರಲ್ಲಿ ಅದಕ್ಕೆ ಅನುದಾನ ಮತ್ತು ಜಾಗವನ್ನು ಕೊಟ್ಟು ಈ ತಮ್ಮ ನೇತೃತ್ವದಲ್ಲಿ ಈ ಕಾರ್ಯವನ್ನು ಮಾಡಿಕೊಡ್ಬೇಕು ಅಂಥೇಳಿ ಎಲ್ಲ ಮಹಿಳೆಯರ ಪರವಾಗಿ ಕೇಳ್ಕೊಳ್ತೇನೆ ಸರ್. 13ನೇ ತಾರೀಕು ಮಹಿಳಾ ದಿನಾಚರಣೆಯಾಗಿ ಘೋಷಣೆ ಮಾಡಿದ್ರಿ, ಅದರ ಆದೇಶ ಆಗಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ ಸರ್. ಅದೇ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಋತುಚಕ್ರ ರಜೆಯನ್ನು ಪ್ರತಿಯೊಂದು ಮಹಿಳೆಯರಿಗೆ ನೀಡಿರುವ ಹಾಗೆ ಗರ್ಭಿಣಿ ಮಹಿಳೆಯರು ಇದರಿಂದ ಬಿಟ್ಟೋಗಿತ್ತು ಸರ್. ಹಾಗಾಗಿ ಮತ್ತೆ ನಾವು ಅದನ್ನು ಕೋರಿಕೊಂಡಿದ್ವಿ. ತಮ್ಮ ಹತ್ರನೂ ಕೂಡ ಕೋರಿಕೆ ಮನವಿ ಸಲ್ಲಿಸಿದಾಗ ಇವತ್ತು ಆ ಮನವಿ ಪ್ರಕಾರ ಇವತ್ತು ಕಾನೂನು ಆಯೋಗದಿಂದ ಕಾಯ್ದೆ ಆಗಿ ಬಂದಿದೆ ಸರ್. ಅದಕ್ಕೊಂದು ಆದೇಶ ಆಗಬೇಕಾಗಿದೆ. ಎಂಡ್ ಮೂಮೆಂಟಲ್ಲಿ ಇದೆ ಸರ್. ಅದೇ ರೀತಿಯಲ್ಲಿ ಎಲ್ಲ ಮಹಿಳಾ ಮತ್ತು ಗರ್ಭಿಣಿ ಮಹಿಳಾ ನೌಕರರು ಕೂಡ ತುಂಬ ಅನುಕೂಲ ಆಗುತ್ತೆ. ದೌರ್ಜನ್ಯಗಳಾದಲ್ಲಿ ಮತ್ತು ಅವ್ರಿಗೆ ಅವಹೇಳನ ಮಾಡೋದಲ್ಲಿ ಮತ್ತು ಬೇರೆ ಬೇರೆ ರೀತಿ ತೊಂದರೆ ಕೊಟ್ಟಲ್ಲಿ ಕಠಿಣವಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ಬರಬೇಕು ಅಂಥೇಳಿ ಈಗಾಗಲೇ ಅದು ಕೂಡ ಕ್ಯಾಬಿನೆಟಿಗೆ ಬಂದು ಜಾರಿಗೆ ಬರಬೇಕಾಗಿದೆ ಸರ್. ಅದಕ್ಕೂ ಕೂಡ ನಾವು ಕೊಟ್ಟಿದ್ದೇವೆ. ತಾವು ಅದಕ್ಕೂ ಕೂಡ ಎಸ್ ಅಂತ ಹೇಳಿದ್ದೀರಾ ಸರ್. ಎಲ್ಲ ಆದೇಶಗಳು ಆಗಬೇಕಾಗಿತ್ತು. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಘದ ಪ್ರತಿನಿಧಿಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಹ್ವಾನವನ್ನು ಕೊಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ ಸರ್. ಅದೇ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ನೌಕರರ ಸಮಸ್ಯೆಗಳು ಬಂದಾಗ ನೌಕರರಿಗೆ ಆಗಿರ್ತಕ್ಕಂಥ ಅನುಕೂಲಗಳ ಒಂದು ಸಭೆಗಳು ನಡೆದಾಗ ನಮ್ಮ ಸಂಘಟನೆಯನ್ನು ಪರಿಗಣಿಸಬೇಕು ಅಂಥೇಳಿ ತುಂಬ ವಿನಮ್ರವಾಗಿ ಕೇಳ್ಕೊಳ್ತೇನೆ ಸರ್. ಹಾಗೆ ಸರ್ಕಾರದಲ್ಲಿ ಖಾಲಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ ಸರ್. ಹಾಗೂ ನಮ್ಮ ಮಹಿಳಾ ನೌಕರರಿಗೆ ಶಕ್ತಿಯನ್ನು ತುಂಬಬೇಕು. ತಮ್ಮಿಂದ ಅದು ಸಾಧ್ಯ. ನಮ್ಮೆಲ್ಲ ಮಹಿಳೆಯರು ತಮ್ಮ ಜೊತೆ ಇರ್ತೇವೆ ಸರ್. ಹಾಗಾಗಿ ಇವತ್ತು ನಾವು 52% ಮಹಿಳಾ ನೌಕರರು ಕರ್ನಾಟಕ ಸರ್ಕಾರದ ಆಡಳಿತ ಯಂತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅತ್ಯಂತ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ತಮ್ಮ ನಾಯಕತ್ವದಲ್ಲಿ ನಾವು ಇನ್ನೂ ಮುಂದುವರಿಬೇಕು ಅಂಥೇಳಿ ನಾವು ಅಂದ್ಕೊಂಡಿದ್ದೇವೆ. ನೌಕರರು ಮತ್ತು ಎಲ್ಲರೂ ತಮ್ಮ ಜೊತೆ ಇರಬೇಕು ಅಂಥೇಳಿ ತಮ್ಮ ಸಹಕಾರವನ್ನು ಕೂಡ ನಾವು ಕೋರ್ತೇವೆ. ಎಂದೆಂದಿಗೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ. ತುಂಬ ಆಭಾರಿಯಾಗಿ ಮತ್ತು ನಂಬಿಕೆಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ವಿಶ್ವಾಸ ತಮಗೆ ಹೇಳ್ತೇನೆ. ಎಲ್ಲ ಮಹಿಳಾ ನೌಕರರು ಕೂಡ ಹಾಗೂ NPS OPS ಆಗಬೇಕು ಅಂಥೇಳಿ ಎಲ್ಲರ ಒಂದು ಬೇಡಿಕೆ ಇದೆ ಸರ್. ಹಾಗೆ ನಮ್ಮ ಮಹಿಳಾ ನೌಕರರಿಗೆ ಶಕ್ತಿಯನ್ನು ತುಂಬಬೇಕು. ತಮ್ಮಿಂದ ಅದು ಸಾಧ್ಯ. ನಮ್ಮೆಲ್ಲ ಮಹಿಳೆಯರು ತಮ್ಮ ಜೊತೆ ಇರ್ತೇವೆ. ಎಲ್ಲರ ಒಂದು
ಅದರ ಜೊತೆಗೆ 8ನೇ ವೇತನ ಆಯೋಗ ಕೂಡ ಜಾರಿಗೆ ತರಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ಒಬ್ಬ ಮಹಿಳೆಗೆ ಶಕ್ತಿ ತುಂಬಿದ್ರೆ ಅದು ಒಂದು ಸಮಾಜಕ್ಕೆ ಶಕ್ತಿ ತುಂಬಿದಂಗೆ ಸರ್. ತಾವು ಅದನ್ನು ತುಂಬ್ತೀರ ಅಂತೇಳಿ ನಾವು ಅಂದ್ಕೊಂಡಿದ್ದೀನಿ ಸರ್. ಅಕ್ಟೋಬರಲ್ಲಿ ಗ್ಲೋಬಲ್ ವೆಲ್ ಬೀಯಿಂಗ್ ವುಮೆನ್ ಕಾನ್ಫರೆನ್ಸ್ ಮಾಡಬೇಕು ಅಂಥೇಳಿ ಆಯುಷ್ ಟಿ ವಿ ಅವ್ರ ಜೊತೆ ನಾವು ಈಗಾಗಲೇ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಬೇಕು ಅಂಥೇಳಿ ಯೋಜನೆ ಹಾಕ್ಕೊಂಡಿದ್ದೇವೆ ಸರ್. ಅಕ್ಟೋಬರ್ ಲಾಸ್ಟ್ ಇದು ವೀಕಲ್ಲಿ. ನನ್ನ 2 ಮಾತುಗಳನ್ನು ತಾವು ಕೇಳಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿ ನಮಸ್ಕಾರ ಸರ್. ತಾವು ಯಾವುದೇ ಒಂದು ಹುದ್ದೆಯಲ್ಲಿದ್ದಾಗ ಫಸ್ಟು ಪ್ರಾತಿನಿಧ್ಯ ಕೊಟ್ಟಿದ್ದು ಮಹಿಳೆಯರಿಗಾಗಿ ಹಾಗೂ ಯುವಕರಿಗಾಗಿ. ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ಮತ್ತು ಯುವಕರಿಗಾಗಿ ಯುವ ನಿಧಿ ತಂದು ಕೊಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ನಾವೇನು ಹೇಳೋಕ್ಕಿಂತ ಅವರಿಗೆ ಎಲ್ಲ ಗೊತ್ತಿರತ್ತೆ. ಅವ್ರ ಮಾತು ಕೇಳಿದರೆ ಅವ್ರ ಹತ್ರ ನಮಗೆ ಏನು ಬೇಕು ಅಂತ ಹೇಳಿ ನೀವೇನು ಇಷ್ಟು ಹೇಳಿದ್ದೀರಲ್ಲ ಅದು ಆಲ್ರೆಡಿ ಅವ್ರ ಹತ್ರ ಎಷ್ಟೊಂದು ನೋಟು ಇನ್ಫಾರ್ಮೇಷನ್ನು ಎಲ್ಲ ಇರುತ್ತೆ. ನಾನು ಈ ಸಮಯ ವ್ಯರ್ಥ ಮಾಡದೆ ಮಾನ್ಯ ಮುಖ್ಯಮಂತ್ರಿಯವರು ಮಾತಾಡಬೇಕು ಎಲ್ಲರನ್ನು ಉದ್ದೇಶಿಸಿ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಹೆಚ್ಚಿಗೆ ಮಹಿಳೆಯರ ಪ್ರೋತ್ಸಾಹದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಾವು ಕೂಡ ಎಲೆಕ್ಷನ್ ಮುಂಚಿತವಾಗಿ ಏನು ಮಾತು ಕೊಟ್ಟಿದ್ದೋ ಮಹಿಳೆಯರಿಗೆ ಶಕ್ತಿ ತುಂಬಲಿಕ್ಕೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಕೆಲವು ಉಪಯೋಗ ಆಗ್ತಾ ಇದೆ, ಕೆಲವು ಉಪಯೋಗ ಆಗ್ತಾ ಇಲ್ಲ. ಸೊ ಒಟ್ಟಾರೆ ಸಾಮಾನ್ಯ ಹೆಣ್ಮಕ್ಳಿಗೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗಿದೆ. ಇಡೀ ನಮ್ಮ ತೀರ್ಮಾನ ನೋಡಿ ಇಡೀ ರಾಷ್ಟ್ರ ಪಾಲನೆ ಮಾಡ್ತಾ ಇದೆ. ನೀವೆಲ್ಲ ಸರ್ಕಾರಿ ನೌಕರಿದ್ದೀರಿ, ನಿಮ್ಗೆಲ್ಲ ಅರಿವಿದೆ ಆರ್ಥಿಕ ಬದ್ಧತೆ ಬಗ್ಗೆ. ಇಲಾಖೆಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಮುಗ್ಗಟ್ಟಿರ್ತದೆ ಆರ್ಥಿಕ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಆದರೂ ಆರೋಗ್ಯಕರವಾದಂಥ ಮನಸ್ಸಿರಬೇಕು ನಿಮಗೆ ಅಂತೇಳಿ ಸುಮಾರು 52,000 ಕೋಟಿ ರೂಪಾಯಿ ನಾವು ಈ 5 ಗ್ಯಾರಂಟಿ ಕೊಟ್ಟು, ಈಗ ಪ್ರತಿ ಮನೆಗೂ ಆಸ್ತಿಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ, ದಾಖಲೆಗಳನ್ನ ಮಾಡ್ಕೊಳ್ಳಿಕ್ಕೆ ಅದೊಂದು ಕ್ರಾಂತಿಕಾರಿ ಯೋಜನೆಗಳು ನಡೀತಾ ಇದೆ. ಬಡವರು ಇರ್ಬೋದು, ನಿಮ್ದು ಇರ್ಬೋದು, ಯಾರ್ದೇ ಇರ್ಬೋದು, ಸೈಟು ದಾಖಲೆ, ಏನೋ ಒಂದು ಚಿಕ್ಕ ಮನೇನೋ ಫ್ಲಾಟೋ ಏನೋ ಭೂಮಿನೋ ಇಟ್ಕೊಂಡಿರ್ತಾರೆ, ಅದಕ್ಕೊಂದು ಸರಿಯಾದ ದಾಖಲೆ ಮಾಡ್ಕೊಳ್ಬೇಕು ಅಂತೇಳಿ ನಾವು ಹೊರಟಿದ್ದೀವಿ. ಇದಕ್ಕೆ ನಿಮ್ಮೆಲ್ಲ ಅಧಿಕಾರಿಗಳು, ನೌಕರು, ಸಿಬ್ಬಂದಿಯವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಸೊ ನಮ್ಮ ಗ್ಯಾರಂಟಿ ದೇಶಕ್ಕೆ ಗ್ಯಾರಂಟಿ ಆಗಿದೆ. ನಮ್ಮ ಮಾರ್ಗದರ್ಶನ ಇವತ್ತು ನನಗೆ ಕೆಲವು ಬೇಡಿಕೆಗಳನ್ನ ಕೊಟ್ಟಿದ್ದೀರಿ. ಈಗಾಗಲೇ ಈ ಪ್ರೆಗ್ನೆನ್ಸಿ ಕೇರ್ ಲೀವ್ ಆಕ್ಟ್ ಕೂಡ ಜಾರಿ ಆಗಿದೆ. ಇನ್ನು ಕೆಲವು ನಿಮ್ಮ ಬೇಡಿಕೆ ಏನಿದೆ ಈಗ ಅದನ್ನು ನಾನು ತುಷಾರ್ಗೆ ಬರಲಿಲ್ಲ, ನಮ್ಮ ಚೀಫ್ ಸೆಕ್ರೆಟರಿಗೆ ಬರ್ತಿದ್ದೀನಿ. ಯಾಕೆಂದ್ರೆ ಅವರು ಒಂದು ಹೆಣ್ಮಗಳು, ಅವ್ರಿಗೂ ನಿಮ್ಮ ಪರಿಸ್ಥಿತಿ ಅರ್ಥ ಆಗ್ತದೆ. ಸೊ ನೀವು ಯಾವುದೋ ಬರೀ ಒಂದು ಸಣ್ಣ ರೂಮ್ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ನಾನು ನೋಡ್ತೀನಿ, ಇನ್ನು ಸ್ವಲ್ಪ ದೊಡ್ಡ ರೂಮ್ ಕೊಡೋಕ್ಕೆ ಹೇಳ್ತೀನಿ. ಇಲ್ಲೆಲ್ಲರೂ ಸುತ್ತಲಲ್ಲಿ ವಿಧಾನಸೌಧ ಸುತ್ತಮುತ್ತಲಲ್ಲೇ ಒಂದು ಅಟ್ಲೀಸ್ಟ್ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಇರಲಿ ಅಂತೇಳಿ ನೋಡೋಣ. ಒಂದು 60-40 ಯಾರು ಕೊಡೋಕ್ಕಾಗ್ತದೆ ಅಂತ ಅದನ್ನು ಪರಿಶೀಲನೆ ಮಾಡ್ತೀನಿ. ನಮ್ಮ ಕಾರ್ಪೊರೇಷನ್ ಯಾವ್ದಾದ್ರು ಒಂದು ಜಾಗ ಇದ್ದರೆ ಒಂದು ಮೂಲೆಯಲ್ಲಿ ಕೊಡೋಕ್ಕೆ. ಕೆಲವು ಈ ಬಿಡಿ ಆದರೆ ಭಾಳ ದೂರ ಹೋಗ್ಬೇಕು. ಬಿಡಿ ಆದರೆ ಈಗ ಹೇಳ್ಬಿಡ್ತೀನಿ, ಬೇಕಾದ್ರೆ ಏನು ತೊಂದರೆ ಇಲ್ಲ. ಬಿಡಿಯದೆಲ್ಲೆಲ್ಲೂ ಸುತ್ತಮುತ್ತಲು ಜಾಗ ಇಲ್ಲ. ಇಲ್ಲ ಏರ್ಪೋರ್ಟ್ ರೋಡ್ ಆದ್ರೆ ಬೇಕಾದ್ರೆ ಇನ್ನೂ ದೊಡ್ಡದೇ ಜಾಗ ಬೇಕಾದ್ರೆ ಕೊಡ್ತೀನಿ, ನೀವೇನು ಬೇಕಾದ್ರೆ ಕಟ್ಕೊಳ್ಳಿ. ಸೊ ಫಸ್ಟು ಸ್ಟಾರ್ಟಿಂಗ್ ಒಂದು ಆಫೀಸು ನಿಮ್ಮದು ಪರ್ಮನೆಂಟ್ ಆಫೀಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೇನೋ ನಿಮ್ಮ ಸಂಘಟನೆ ಆಗಲಿ, ಮಾತುಕತೆ ಮಾಡಿ ಸೇರಿ ಎಷ್ಟು ಜನ ಇದ್ದಾರೋ ಒಂದು ದೊಡ್ಡ ಸಮಾವೇಶನ ಮಾಡಿ. ನಾನು ಬರ್ತೀನಿ, ಅದಕ್ಕೆ ತಪ್ಪದೆ ಬರ್ತೀನಿ. ಪ್ಯಾಲೇಸಲ್ಲೇ ಮಾಡಿ. ನಾನು ಖಂಡಿತ ಸರ್ಕಾರದ ವತಿಯಿಂದ ನಿಮಗೆಲ್ಲ ಏನೆಲ್ಲ ಬೇಕೋ ಸಹಾಯ ಮಾಡೋಣ. ಸೀನಿಯರ್ ಪ್ರೆಸಿಡೆಂಟ್ ಆಯುಷ್ ಟಿವಿ ಇವತ್ತು ಭಾರಿ ಖುಷಿ ಆಗ್ತಿದೆ. ಯಾಕಂದರೆ ಪ್ರೀತಿಯ ಶಕ್ತಿ ಪ್ರದರ್ಶನ ಆಯಿತು. ಎಸ್ಪೆಷಲಿ ಕಾಂತಾ ಮೇಡಮ್ ಅವರು ಮಿಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇವತ್ತು CM ಅವರ ಕೃಷ್ಣ ಕಚೇರಿಯಲ್ಲಿ ಮತ್ತು ರೋಶ್ನಿ ಗೌಡ ಅವರ ನೇತೃತ್ವದಲ್ಲಿ
ನಾನು ನಿಮ್ಗೆಲ್ರಿಗೂ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ನಿಮ್ಮ ಆರ್ಗನೈಸೇಷನ್. ಯಾಕಂದ್ರೆ ಅವ್ರು ನಿಮ್ಮ ಹತ್ರ ಏನು ಹೇಳ್ತಾರೋ ಗೊತ್ತಿಲ್ಲ, ನಮ್ಮ ಹತ್ರ ಅವರು ಶೇರ್ ಮಾಡೋವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ನಮ್ಮ ಅಸೋಸಿಯೇಷನ್ನು ಇಂಡಿಯಾದೆಲ್ಲ ವರ್ಲ್ಡಲ್ಲಿ ನಂಬರ್ 1 ಆಗಬೇಕು, ಆ ಥರ ಮಾಡಬೇಕು ಅಂತಿದ್ದಾರೆ. ಸೊ ನಿಮ್ಮೆಲ್ಲರ ಶಕ್ತಿ ಮತ್ತು ಸಪೋರ್ಟ್ ಇರಬೇಕು. ಇದೇ ಅಕ್ಟೋಬರ್ 23ರಿಂದ 26 ನಿಮ್ಮನ್ನ ವುಮೆನ್ ವೆಲ್ಬಿಂಗ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಫಿಷಿಯಲ್ ಆಗಿ ನಾವು ಅನೌನ್ಸ್ ಮಾಡಿದ್ದೀವಿ. ಯು ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ದಿಸ್ ಕಾನ್ಫರೆನ್ಸ್. ಒಂದು ಎರಡನೇದಾಗಿ ಅಲ್ಲಿ ಸುಮಾರು ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇವೆಲ್ಲ ಆಗಬೇಕು ಅಂದರೆ ನಿಮ್ಗಳ ಸಹಕಾರದಿಂದ ನಿಮ್ಮ ಸಂಘ ಇಸ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದಿಸ್ ಲೀಡರ್ಸ್. ಒಂದು ಜೋರಾದ ಚಪ್ಪಲೆ ನಿಮ್ಮ ಲೀಡರ್ಸ್ಗಳಿಗೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಂಘಟನೆಗೆ ಮೀಡಿಯಾ ಪಾರ್ಟ್ನರ್ ಆಗಿ, ಅಫಿಷಿಯಲ್ ಮೀಡಿಯಾ ಪಾರ್ಟ್ನರ್ ಆಗಿ ಆಯುಷ್ ಟಿವಿಯ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಹರೀಶ್ ಸರ್ ಬಂದರು, ನಮಗೆ ಅಪ್ರೋಚ್ ಮಾಡಿದರು. ಅದನ್ನು ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಯಿತು. ಮತ್ತು ಅವರು ನಮ್ಮ ಸಂಘಟನೆ ನೋಡಿಬಿಟ್ಟು, ಇಲ್ಲ ಮೇಡಮ್ ನಿಮ್ಮ ಸಂಘಟನೆ ಶಕ್ತಿ ಇದೆ, ನಿಮ್ಮ ಸಂಘಟನೆಯಲ್ಲಿ ನಿಮ್ಮ ಸಂಘಟನೆ ಇನ್ನೂ ಬೆಳಿಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಮತ್ತು ಉದ್ದೇಶದಿಂದ, ನಾನು ಬ್ರದರ್ ನಿಮ್ಮದು ಅಂತ ಹೇಳಿ ಯಾವಾಗಲೂ ಅವ್ರು ಹೇಳ್ತಾ ಇರ್ತಾರೆ, ಅದೇ ರೀತಿಯಲ್ಲಿ ನಮಗೆ ಸಂಪೂರ್ಣ ಸಹಕಾರ. ನಾವು ಯಾವುದೇ ಕಾರ್ಯಕ್ರಮ ಮಾಡಿದರೂ ಅವ್ರು ನಮ್ಮ ಜೊತೆ ಇರ್ತಾರೆ, ಪೂರ್ತಿಯಾಗಿ ಪ್ರಚಾರ ಮಾಡ್ತಾರೆ. ಅದ್ರ ಜೊತೆಗೇನೆ ಇವತ್ತು ಇವರು ಒಂದು ವೆಲ್ ಬೀಯಿಂಗ್ ಕಾನ್ಫರೆನ್ಸ್ ಅಂತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಮಾಡ್ಕೋಬೇಕು, ನಮ್ಮ ಜೊತೆನೇ ಮಾಡಬೇಕು ಅಂತೇಳಿ, ಇದನ್ನು ನಾನು ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಈ ಥರದೊಂದು ಸಂಘಟನೆ ಇದೆ ಅಂಥೇಳಿ ನನಗೆ ಗೊತ್ತಾಯಿತು. ಹಾಗಾಗಿ ಈ ವರ್ಷದ ಒಂದು ಕಾರ್ಯಕ್ರಮ ನಿಮ್ಮ ಒಂದು ಸಂಘಟನೆಯ ಜೊತೆಗೆ ನಾವು ಮಾಡಬೇಕು ಅಂಥೇಳಿ, ಇದು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಬಹಳ ದೊಡ್ಡ ಒಂದು ಕೆಲಸ ಅಂತಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವ್ರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತೇವೆ. ಮತ್ತು ನಮ್ಮ ಸಂಘಟನೆ ಪರವಾಗಿ ಮಿಸ್ಟರ್ ಹರೀಶ್ ಸರ್ಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರಗಳು. ಇವತ್ತು ಕರ್ನಾಟಕ ರಾಜ್ಯ, ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ನೌಕರ ಸಂಘದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಈ ರಾಜ್ಯದ ಹೆಮ್ಮೆಯ ಪುತ್ರರು, ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅವರು ಸನ್ಮಾನಿಸಲು ಬಂದಿದ್ದರು. ಬಹಳ ಸಂತೋಷದ ದಿವಸ. ನಾನು ಒಬ್ಬ ಶಾಸಕಿಯಾಗಿ, ವಿಧಾನ ಪರಿಷತ್ತಿನ ಶಾಸಕಿಯಾಗಿ, ನನಗೆ ಇವ್ರ ಕಾರ್ಯಕ್ರಮ, ಹಲವಾರು ಕಾರ್ಯಕ್ರಮಕ್ಕೂ ನನಗೂ ಕೂಡ ಆಹ್ವಾನವನ್ನು ಮಾಡಿದ್ರು. ಒಂದು ಗಿಡ ನೆಡುವ ಕಾರ್ಯಕ್ರಮನೂ ಕೂಡ ಮಾಡಿದ್ರು, ಯುವಕರಿಗೆ ಒಂದು ಅರಿವು ಕಾರ್ಯಕ್ರಮನೂ ಕೂಡ ಮಾಡಿದ್ರು. ಹಲವಾರು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮನ ಮಾಡಿದ್ರು. ಇಬ್ರು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಒಂದು ಬಲವಾಗಿ ಮಹಿಳೆಯರ ಪರವಾಗಿ ನಿಂತಿರ್ತಕ್ಕಂಥ, ನಾವು ಯಾವ ತರಹ, ನಾನು ವೈಯಕ್ತಿಕ ನೋಡ್ಬೇಕು, 40 ವರ್ಷದ ಈ ಮಹಿಳೆಯರ ಪರ ಇರ್ತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು. ಜಿಲ್ಲಾ ಪಂಚಾಯತಿಂದ ಅಧ್ಯಕ್ಷರಾಗಿ, ತದನಂತರ ಆಯೋಗದ ಅಧ್ಯಕ್ಷರಾಗಿ, ಈಗ ನನಗೆ ಸರ್ಕಾರದಿಂದ ವಿಧಾನ ಪರಿಷತ್ ಶಾಸಕಿ ಮಾಡಿ ಸದಾ ನಾನು ಇವ್ರ ಜೊತೆಗೆ ಇರ್ತೀನಿ. ಇವ್ರ ಸಮಸ್ಯೆ ಏನಾದರೂ ಇದ್ರೂ ಕೂಡ ಅಲ್ಲಿ ಕೌನ್ಸಿಲಲ್ಲಿ ಎತ್ತಿ ಹಿಡಿದು ಅವರಿಗೆ ಪರಿಹಾರವನ್ನು ಕಂಡುಹಿಡಿಯುವ ಒಂದು ಕೆಲಸನೂ ಕೂಡ ಮಾಡ್ತೀನಿ. ತಾವು ಯಾವುದೇ ಸಮಸ್ಯೆ ಇದ್ರೂ ಕೂಡ ನಮ್ಮನ್ನು ನೀವು ಸಂಪರ್ಕ ಮಾಡ್ಬೋದು. ನಮ್ಮ ಸರ್ಕಾರ ಮಹಿಳೆಯರ ಪರ ಸರ್ಕಾರ. ಮಹಿಳೆಯರ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು, ಅಥವಾ ನೌಕರಶಾಹಿ ಹೆಣ್ಮಕ್ಳು ಇರಬಹುದು. ನಮ್ಮ ಸರ್ಕಾರ ಮಹಿಳೆಯರ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಗೌರವವನ್ನು ಇಟ್ಟಿರ್ತಕ್ಕಂಥದ್ದು. ಪೂಜೆಯರು, ಮಾತೆಯರು, ದೇವರ ಸಮಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಸದಾ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳ್ತಾ ನಿಮ್ಮ ಎಲ್ಲ ಕೆಲಸಗಳನ್ನು ಶುಭವಾಗಿ ಆಗಲಿ. ತಾವು ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ತಮ್ಮ ಶಾಖೆಯನ್ನು ತೆಗೆದು ಮಹಿಳೆಯರಿಗೆ ಸಾಮಾಜಿಕ, ಆರ್ಥಿಕ ಇದಲ್ಲದಲ್ಲೇ ತಮ್ಮ ಜವಾಬ್ದಾರಿ, ಈ ಕೆಲಸದ, ನಮ್ಮ ನೌಕರಿ ಕೆಲಸದ ಜೊತೆಗೆ ಬೇರೆ ಬೇರೆ ಹೆಣ್ಮಕ್ಳಿಗೂ ಕೂಡ ಆಕರ್ಷಣೆ ಮಾಡುವ ಕೆಲಸವನ್ನು ತಾವು ಹಮ್ಮಿಕೊಳ್ಳಿ. ಯಾಕಂದರೆ ನೌಕರಿಗೆ ಹೋಗಬೇಕು ಅಂತ ಅಂದರೆ ಹೆಣ್ಮಕ್ಳು ಬಹಳಷ್ಟು ಯೋಚನೆಗಳನ್ನು ಕೂಡ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ತಮಗೆಲ್ಲ ನೋಡಿ ಅವ್ರು ಕಲಿಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಮಾದರಿಯಾಗಿ ನೌಕರಶಾಹಿಯಲ್ಲಿ ಕೆಲಸ ಮಾಡಬೇಕು. ನಾವು ಯಾವ ತರಹ ನಮ್ಮ ಕ್ಷೇತ್ರಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ, ಆ ಹಿನ್ನೆಲೆಯಿಂದ ನಮಗೆ ಒಂದು ಗುರುತನ್ನು ಸಿಕ್ಕಿರ್ತಕ್ಕಂಥದ್ದು. ತಾವು ಕೂಡ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ತಾವು ಹಗಲಿರಳಿ ನಮ್ಮ ಹೆಣ್ಮಕ್ಳಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಗೆ ಶುಭವನ್ನು ಸಿಗಲಿ ಅಂತ ಹಾರೈಸುತ್ತೇನೆ. ನಮಸ್ಕಾರ. ಇವತ್ತು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ಸಂಘ, ಈ ನೌಕರರ ಸಂಘದಿಂದ ವತಿಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಮಹಿಳಾ ಸರ್ಕಾರಿ ನೌಕರರು, ರೋಶಿನಿ ಗೌಡ ಅವರು ರಾಜ್ಯಾಧ್ಯಕ್ಷರು, ಇವರ ನೇತೃತ್ವದಲ್ಲಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರನ್ನು ಅಭಿನಂದಿಸಲು ಹಾಗೂ ಅವರ ಒಂದು ಕೆಲವಷ್ಟು ಬೇಡಿಕೆಗಳನ್ನು ಇಡಲು ಇವತ್ತು ಬಂದಿದ್ದರು. ಇವರ ಕರೆಗೆ ಹೋಗೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇವರಿಗೆ
ಎಲ್ಲರಿಗೂ ಭೇಟಿಯಾಗಲು ಇವತ್ತಿನ ದಿನ ನಿಗದಿ ಕೊಟ್ಟು ಸುಮಾರು 1 ಗಂಟೆವರೆಗೂ ಅವರು ಕೂತ್ಕೊಂಡು ಎಲ್ಲ ಮಹಿಳೆಯರು 100ಕ್ಕಿಂತ ಹೆಚ್ಚು ಮಹಿಳೆಯರು, ಯಾಕಂದರೆ ಇಲ್ಲಿ ಲಿಮಿಟೆಡ್ ಆಗಿರೋದ್ರಿಂದ ಅಂದರೂ ಕೂಡ ರಾಜ್ಯದ ಬೀದರಿಂದ ಹಿಡಿದು ಚಾಮರಾಜನಗರವರೆಗೂ ಎಲ್ಲ ಮಹಿಳಾ ನೌಕರರ ಸಂಘ ಮತ್ತು ಕೆಲವು ಪದಾಧಿಕಾರಿಗಳು, ಎಲ್ಲರೂ ಹೇಳೋಕ್ಕಾಗಲ್ಲ, ಯಾಕಂದರೆ 5,000ಕ್ಕಿಂತ ಹೆಚ್ಚು ಪದಾಧಿಕಾರಿಗಳು ಇದ್ದಾರೆ ಸರ್ಕಾರಿ ನೌಕರರಲ್ಲಿ ಇವ್ರ ಸಂಘದಲ್ಲಿ. ಹಾಗಾಗಿ ಅವರೆಲ್ಲರೂ ಕೂಡ ಇವತ್ತು ಅವರ ವತಿಯಿಂದ ಇಷ್ಟು ಜನ ಪದಾಧಿಕಾರಿಗಳು ಬಂದು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ತಮ್ಮ ಬೇಡಿಕೆಗಳು ಮತ್ತು ಅಭಿನಂದನೆ ಸಲ್ಲಿಸಿದರು. ಮೊಟ್ಟ ಮೊದಲಾಗಿ ಅಭಿನಂದನೆ, ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮೊದಲು ಕೂಡ ಈ ಸಂಘಕ್ಕೆ ಬಹಳಷ್ಟು ಪ್ರೋತ್ಸಾಹ ನೀಡಿ ಇವರ ಎಲ್ಲ ಕಾರ್ಯಕ್ರಮಕ್ಕೂ ಬಂದು ಎಲ್ಲ ಕಾರ್ಯಕ್ರಮಕ್ಕೂ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಯಾವುದೇ ಒಂದು ಯೋಜನೆ ಇರಲಿ, ಅವ್ರಿಗೆ ಸಹಕಾರ ಮತ್ತು ಪ್ರೋತ್ಸಾಹನ ನೀಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಅವರು ಕೂಡ ಈ ಸಲ ಒಂದು ಭಾಳಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ರೋಶ್ನಿ ಗೌಡ ಅವರು ಎಲ್ಲ ತಮ್ಮ ಒಂದು ತಂಡನೇ ತೆಗೆದುಕೊಂಡು ಇಲ್ಲಿ ಬಂದಿತ್ತು. ಇವರ ಒಂದು ಬೇಡಿಕೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಹಳಷ್ಟು ಸ್ಪಂದನೆ ಕೊಟ್ಟು ಇವರಿಗೆ ಒಂದು ಜಾಗ ಬೇಕಿತ್ತು, ಇಲ್ಲಿ ಒಂದು ಕಚೇರಿ ಬೇಕಿತ್ತು. ಸೊ ಆ ಕಚೇರಿಗೂ ಕೂಡ ನಾನು ಸಹಾಯ ಮಾಡ್ತೇನೆ ನಿಮಗೆ, ಆಮೇಲೆ ನಿಮ್ಮ ಸಂಘನ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ದೊಡ್ಡದಾಗಿ ಮಾಡಿ, ಯಾವುದೇ ರೀತಿಯಾಗಿ ನಿಮಗೆ ಸಹಕಾರ ಬೇಕಿದ್ರೆ ನನ್ನ ಸರ್ಕಾರದಿಂದ ಮಾಡ್ತೇನೆ ಅಂತ ಹೇಳಿ ತಕ್ಷಣ ಅಲ್ಲಿರುವ ನಮ್ಮ ACS ಅವ್ರಿಗೆ ಕೂಡ ಹಾಗೂ ಚೀಫ್ ಸೆಕ್ರೆಟರಿ ಅವರಿಗೆ ಕೂಡ ನಾನು ಬರೀತೇನೆ ಅಂತ ಹೇಳಿ ಕೂಡ ತತ್ಕ್ಷಣ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿ ಪ್ರತಿಯೊಬ್ಬರ ಒಂದು ಏನು ಅನಿಸಿಕೆಗಳನ್ನು, ಮಹಿಳೆಯರ ಏನು ಕುಂದುಕೊರತೆಗಳಿದ್ದಾವೆ, ಏನು ಅನಿಸಿಕೆ ಇದೆ ಎಲ್ಲನೂ ಕೂಡ ಭಾಳ ಸವಿಸ್ತಾರವಾಗಿ ಆಲಿಸಿ ಕೂಡ ಅವರ ಒಂದು ಮಾತುಗಳನ್ನು ಹೇಳಿದ್ದಕ್ಕೆ ಇವತ್ತು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಪರವಾಗಿ ಮೊಟ್ಟ ಮೊದಲಿಗೆ ನಾನು ಕೂಡ ಇವರನ್ನು ನಾನು ಈ ಸಂಘದಿಂದ ಇವರಿಗೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಭೇಟಿ ಮಾಡಿಸುವ ಒಂದು ಕೆಲಸ ಅಷ್ಟೇ ಮಾಡಿದ್ದೀನಿ. ಅವರೆಲ್ಲರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಮುಂದಿನ ಏನೇನು ಯೋಜನೆಗಳಿದೆ ಇದೆಲ್ಲ ಮಹಿಳೆಯರಿಗೋಸ್ಕರ ಮಾಡ್ತಾ ಇರೋರು ಈ ಸರ್ಕಾರ, ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರ ಮಹಿಳೆಯರಿಗಾಗಿ ಯಾವತ್ತೂ ಕೂಡ ಗ್ಯಾರಂಟಿಗಳ ಮೂಲಕ ಶಕ್ತಿಯನ್ನು ತುಂಬಿರೋ ಈ ಸರ್ಕಾರ ಮಹಿಳೆಯರ ಜೊತೆ ಇರುತ್ತೆ. ಸರ್ಕಾರಿ ನೌಕರರಾಗಲಿ ಯಾರೇ ಒಂದು ರಾಜ್ಯದ ಮೂಲೆ ಮೂಲೆಯಲ್ಲಿ ಕಡೆ ಮಹಿಳೆಗೂ ಕೂಡ ನಮ್ಮ ಸರ್ಕಾರದಿಂದ ಎಲ್ಲ ಯೋಜನೆಗಳು ತಲುಪಬೇಕು ಮತ್ತು ಅವರಿಗೆ ಯಾವ ಒಂದು ರೀತಿಯಾಗಿ ತೊಂದರೆ ಆಗದಂಗೆ, ದೌರ್ಜನ್ಯ ಆಗದಂಗೆ ನೋಡಿಕೊಳ್ಳುವ ರೀತಿಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಎಲ್ಲ ಮಹಿಳೆಯರಿಗೆ ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಅಭಯ ಹಸ್ತವನ್ನು ಕೊಟ್ಟಿದ್ದಾರಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ರೋಶ್ನಿ ಗೌಡ, ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ. ಇವತ್ತು ನಾವು ನಮ್ಮ ಎಲ್ಲ ಪದಾಧಿಕಾರಿಗಳೊಂದಿಗೆ, ಎಲ್ಲ ಜಿಲ್ಲಾಧ್ಯಕ್ಷರುಗಳೊಂದಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮ್ಮ ಕೇಂದ್ರ ಸಂಘದ ಎಲ್ಲ ಪದಾಧಿಕಾರಿಗಳು, ಸಮಸ್ತ ಎಲ್ಲ ಮಹಿಳಾ ನೌಕರರ ಪ್ರತಿನಿಧಿಗಳು, ಇವತ್ತು ನಾವು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಒಬ್ಬ ಧೀಮಂತ ನಾಯಕ, ತುಂಬ ಡೈನಾಮಿಕ್ CM ಮುಖ್ಯಮಂತ್ರಿಗಳು ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ಸರಳವಾಗಿ ಒಂದು ಸಣ್ಣದಾಗಿ ಒಂದು ಸನ್ಮಾನವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಅತ್ಯಂತ ಅದ್ಧೂರಿಯಾಗಿ ಅವರಿಗೆ ನಮ್ಮ ಅಭಿಮಾನದ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂಥೇಳಿ ಇವತ್ತು ನಾವು ಸಮಯವನ್ನು ಕೂಡ ಕೇಳಿದ್ದೇವೆ. ಹಾಗೂ ನಮ್ಮ ಸಂಘಟನೆಯ ಪರವಾಗಿ ಬೇಡಿಕೆಗಳು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅತ್ಯಂತ ಸಂತೋಷದಿಂದ ನಿಮ್ಮ ಸಂಘಟನೆಗೆ ಬೆಳೆಯಲಿ, ನಿಮ್ಮ ಸಂಘಟನೆ ಜೊತೆಗೆ ನಮ್ಮ ಸರ್ಕಾರ ಇರುತ್ತೆ, ಸದಾ ಇರುತ್ತೆ, ನೀವೆಲ್ಲರೂ ಸಂಘಟಿತರಾಗಬೇಕು, ಸಂಘಟನೆಯಲ್ಲಿ ಶಕ್ತಿ ಇದೆ, ಈ ಶಕ್ತಿ ಯಾವತ್ತೂ ಕೂಡ ಇನ್ನೂ ಹೆಚ್ಚು ಬೆಳಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮ್ಮ ಸಂಘಟನೆಗೆ ಅವರು ಶಕ್ತಿಯನ್ನು ತುಂಬಿದ್ದಾರೆ. ನಾವು ಹೇಳಿರ್ತಕ್ಕಂಥ ಎಲ್ಲ ಬೇಡಿಕೆಗಳಿಗೆ ತಥಾಸ್ತು ಅಂತ ಹೇಳಿದ್ದಾರೆ. ಆ ಎಲ್ಲ ಬೇಡಿಕೆಗಳು ಕೂಡ ತುಂಬ ಖುಷಿಯಿಂದ ನಾವು ಸಣ್ಣ ಕಚೇರಿ ಅಂತ ಕೇಳಿದಾಗ 10-20 ಒಂದು 10 ಎಕರೆನೇ ಕೂಡ ನಿಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ತಾವು ಈ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ, ಅತ್ಯಂತ ಸಂಘಟನೆ ತುಂಬ ಶಕ್ತಿವಂತವಾಗಿ ಈ ಸಂಘಟನೆ ಬೆಳೀಲಿ, ಈ ಸಂಘಟನೆ ಜೊತೆಗೆ ಸದಾ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿರೋದಕ್ಕೆ ಇವತ್ತು ನಾವು ನಮ್ಮ ಸಂಘಟನೆ ಅವ್ರಿಗೆ
ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಥರದ ಒಂದು ನಾಡಿಗೆ ಮತ್ತು ನಮಗೂ ಕೂಡ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರೋದಕ್ಕೆ ನಾವು ಧನ್ಯರು ಅಂತೇಳಿ ಮತ್ತು ನಾವು ಭಾಗ್ಯವಂತರು ಅಂಥೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ವಿಶೇಷವಾಗಿ ನಮ್ಮ ಸಂಘಟನೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರಂಭದಿಂದನೂ ಕೂಡ ನಮಗೆ ಬೆನ್ನು ತಟ್ಕೊಂಡು ಬಂದಿದ್ದಾರೆ. ಮುಂದೆನೂ ಕೂಡ ನಮಗೆ ಅತ್ಯಂತ ಬೇಡಿಕೆಗಳು ಆಗಲಿ ನಮ್ಮ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲ ಕಾರ್ಯಗಳನ್ನು ನಮಗೆ ಮಾಡಿಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗೆಲ್ಲರಿಗೂ ಇದೆ. ಇವತ್ತು ನಾವೆಲ್ಲರೂ ತುಂಬ ಖುಷಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಅದನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಮತಿ ಕಾಂತಾ ಮೇಡಮ್ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವರು ಕೂಡ ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ಮಹತ್ವದ ಪಾತ್ರವನ್ನು ವಹಿಸಿ ನಮ್ಮೊಂದಿಗೆ ನಮ್ಮ ಎಲ್ಲ ಹೆಣ್ಮಕ್ಳೊಂದಿಗೆ ನಮ್ಮ ಮಹಿಳೆಯರೊಂದಿಗೆ ಅವರು ಕೂಡ ನಿಂತ್ಕೊಂಡು ನಾನು ಕೂಡ ನಿಮ್ಮೊಟ್ಟಿಗೆ ಸಹಕಾರ ಆಗಲಿ, ನಿಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳಾಗಲಿ, ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಸಹಾಯ ಇದ್ರೂ ಕೂಡ ನಾನು ಮಾಡ್ತೇನೆ ಅಂತಕ್ಕಂಥ ಒಂದು ಮನಸ್ಸಿಂದ ಅವ್ರು ನಮ್ಮ ಜೊತೆ ಬಂದಿದ್ದಾರೆ. ಅದು ನಮಗೆ ನಮ್ಮ ಸಂಘಟನೆಗೆ ಒಂದು ಶಕ್ತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾವಾಗಲೂ ಕೂಡ ನಮ್ಮ ಜೊತೆ ಹೀಗೆ ಇರಿ ಅಂತೇನೆ ಕೇಳ್ಕೊಳ್ತೇನೆ. ಮಹಿಳೆಯರನ್ನು ಒಗ್ಗೂಡಿಸುವ ಕೆಲಸ ಸಾಮಾನ್ಯದಲ್ಲ, ಇದು ಬಹಳಷ್ಟು ದೊಡ್ಡ ಕೆಲಸ ಆಗಿರೋದರಿಂದ ಇಡೀ ಒಂದು ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯಾದ್ಯಂತ ತಾವು 1 ತಿಂಗಳ ಪರ್ಯಂತ ತಮ್ಮ ಮನೆ ಮಕ್ಕಳನ್ನು ಬಿಟ್ಟು ತಮ್ಮ ಎಲ್ಲ ಇಡೀ ಸಂಸಾರವನ್ನು ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ಮೇಡಮರವರು ಇಡೀ ಕರ್ನಾಟಕವನ್ನು ಪರ್ಯಟನೆ ಮಾಡಿ ಎಲ್ಲ ಕರ್ನಾಟಕದ ಮಹಿಳೆಯರನ್ನು ಒಗ್ಗೂಡಿಸಿ ಎಲ್ಲ ಜಿಲ್ಲೆಯ ಮತ್ತು ಎಲ್ಲ ತಾಲೂಕುಗಳನ್ನು ಸಂಘಟಿಸಿ ಎಲ್ಲರಿಗೂ ಈ ಒಂದು ಸಂಘಟನೆಯ ಪದಾಧಿಕಾರಿಗಳನ್ನಾಗಿ ಮಾಡಿಸಲು ಬಹಳಷ್ಟು ಅವಿರತವಾಗಿ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನದ ಫಲದಿಂದ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅಭಿನಂದನೆ ಮಾಡಲಿಕ್ಕೆ ನಾವು ಇಲ್ಲಿ ಹಾಜರಾಗಿದ್ದೀವಿ. ಇದನ್ನು ಹೇಳಿಕೆ ನನಗೆ ತುಂಬ ಖುಷಿ ಅನ್ನಿಸ್ತದೆ. ನಮ್ಮ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಮತ್ತು ಪ್ರತಿಯೊಂದು ಇದರಲ್ಲೂ ಕೂಡ ನಮಗೆ ಆದ್ಯತೆ ಕೊಟ್ಟು ನಮಗೆ ಒಂದು ಸ್ಥಾನಮಾನ ಅನ್ನೋದೇನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಈಗಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರೇನಿದ್ದಾರೆ ಅದಕ್ಕೆ ಬಹಳ ಒತ್ತು ಕೊಟ್ಟು ನಮ್ಮೆಲ್ಲರಿಗೂ ಸಹ ಪ್ರೋತ್ಸಾಹ ಕೊಟ್ಟು ಇಷ್ಟರ ಮಟ್ಟಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆಲ್ಲ ಈ ಥರ ಒಂದು ಆದ್ಯತೆ ಕೊಟ್ಟು ಇದು ಮಾಡಿರೋದ್ರಿಂದ ನಮಗೆಲ್ಲರಿಗೂ ಸಂತೋಷ ಆಗಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲೂ ನಮ್ಮ CM ಸಾಹೇಬ್ರಾಗಲಿ, ಆಮೇಲೆ ನಮ್ಮ ಲೋಕಲ್ MLAಗಳಾಗಲಿ ಎಲ್ಲರೂ ಸಹ ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಗೆ ಇದು ಮಾಡಿಕೊಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನಾವು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಹಾಗೂ ನಮ್ಮ ರೋಶ್ನಿ ಗೌಡ ಮೇಡಮ್ ಇವರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಮಹಿಳೆಯರನ್ನ, ಪ್ರತಿಯೊಬ್ಬ ಮಹಿಳೆಯು ಸರ್ಕಾರಿ ನೌಕರಿಯಲ್ಲಿ ಅನುಭವಿಸುತ್ತಿರುವಂತಹ ಕಷ್ಟಗಳನ್ನು, ನೋವುಗಳನ್ನು ಪ್ರತ್ಯಕ್ಷವಾಗಿ ನಾವು ಅದನ್ನು ಖಂಡಿಸಬೇಕು, ಖುಷಿಯಾಗಿದ್ದರೆ ಅದನ್ನು ನಾವು ಸ್ವಾಗತಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯಾದ್ಯಂತಹ ಒಂದು ಪ್ರವಾಸವನ್ನು ಕೈಗೊಂಡು ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನದೇ 1 ತಿಂಗಳ ಅವರ ಟೀಮ್ ಜೊತೆಗೆ ಇಡೀ ಕರ್ನಾಟಕವನ್ನೇ ಸುತ್ತಿದ್ದಾರೆ. ಇಂತಹ ಒಂದು ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ರೋಶ್ನಿಗೌಡ ಮೇಡಮ್ ಅವರನ್ನು ನಾವೆಲ್ಲರೂ ಅವ್ರ ಜೊತೆಗೆ ನಿಂತಿರೋದು ನಮ್ಮೆಲ್ಲ ಒಂದು ಸೌಭಾಗ್ಯನೇ ಅಂತಾನೆ ಹೇಳ್ಬಹುದು. ಇವತ್ತಿನ ದಿವಸ ಒಂದು ಹೆಣ್ಣು ಮಗಳಿಗೆ ಇಷ್ಟು ಶೋಷಣೆಗೆ ಒಳಗಾಗಿದ್ದಾರೆ ಅಂದರೆ ಬಹಳಷ್ಟು ಅವ್ರಿಗೆ ನೋವಿದ್ರೂ ಕೂಡ ಇವತ್ತು ನಮ್ಮ ರೋಶ್ನಿಗೌಡ ಮೇಡಮ್ ಅವರು ನಮಗೆ ಈ ಮಟ್ಟಕ್ಕೆ ತಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ತಂದು ಫಸ್ಟ್ ನಮಗೆ ಇವತ್ತು ವಿಷ್ ಹೇಳಿಕೆ ಇದು ಮಾಡ್ರಂದ್ರೆ ಅವ್ರಿಗೆ ನಾನು ಭಾಳ ಧನ್ಯವಾದಗಳನ್ನು ಹೇಳ್ತೇನೆ. ಅವ್ರಿಗೆ ಎಷ್ಟು ನೋವು ಕೊಟ್ಟು ಅವ್ರು ಎಷ್ಟು ನೋವಿನಿಂದ ಈ ಮಟ್ಟಕ್ಕೆ ಬಂದಾರಂದ್ರೆ ಅವ್ರಿಗೆ ನಾವು ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಕೂಡ ನಮಗೆ ಅವ್ರದ್ದು ನಾವು ಋಣ ಮುಟ್ಟಿಸಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ರೀತಿ ಮೇಡಮ್ ನಮ್ಮ ಜೀವ ಹೋದರೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.